ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ. ನೋಡಿದ್ಯಾ ಸೂರ್ಯ, ನಾವು ಬೇಕೆಂದು ಅವಳಿಂದ ವಿಷಯ ಮುಚ್ಚಿಟ್ಟಿದ್ದೀವಿ ಎನ್ನುವ ರೀತಿ ಆಡ್ತಿದ್ದಾಳೆ. ನನ್ನ ಜೊತೆ ನೇರವಾಗಿ ಮಾತನಾಡುತ್ತಿಲ್ಲ, ನನ್ನನ್ನೇ ಶತ್ರು ನೋಡುವ ರೀತಿ ನೋಡುತ್ತಿದ್ದಾಳೆ. ಅವಳ ಈ ನನ್ನ ಮೇಲಿನ ನಿರ್ಲಕ್ಷ್ಯವನ್ನು ನನಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ. ಇದೇ ಕಾರಣಕ್ಕೆ ನಾನು ಅವಳಿಂದ ವಿಷಯ ಮುಚ್ಚಿಟ್ಟಿದ್ದು ಎಂದನು ಕಿರಣ. ಹೆಂಡತಿ ತನ್ನ ಬಳಿ ನೇರವಾಗಿ ಮಾತನಾಡದಿರುವುದನ್ನು ನೋಡಿ ನೊಂದು ಹೋಗಿದ್ದನು ಅವನು. ಬೇಜಾರಾಗಬೇಡ ಕಿರಣ, ಅವಳಿಗೆ ಈ ವಿಷಯವನ್ನು ಜೀರ್ಣಿಸಲು ಸ್ವಲ್ಪ ಸಮಯ ಬೇಕು. ನಾನು ಅವಳ ಜೊತೆ ಮಾತಾಡುತ್ತೀನಿ ಎಂದನು. ಸೂರ್ಯ ತಂಗಿ ನೋವು ತಿನ್ನುವುದನ್ನು ಸಹಿಸದೆ ಸೂರ್ಯ ಕೂಡ ನೊಂದುಕೊಂಡಿದ್ದಾನೆ. ನನಗೆ ಒಂದು ಬಾರಿ ಮಾತನಾಡಲು ಅವಕಾಶ ನೀಡುತ್ತಿಲ್ಲ. ನಾನು ಅವಕಾಶ ಸಿಕ್ಕರೆ ಖಂಡಿತ ಅವಳನ್ನು ಕನ್ವಿನ್ಸ್ ಮಾಡ್ತೀನಿ ಎಂದನು. ಪ್ಲೀಸ್ ಕಿರಣ, ಸ್ವಲ್ಪ ತಾಳ್ಮೆಯಿಂದ ಇರು, ನಾನು ಅವಳು ಮಾತನಾಡುವ ಹಾಗೆ ಮಾಡ್ತೀನಿ ಎಂದವನು. ಚಿನ್ನು ಚಿನ್ನು, ಬಾಗಿಲು ತೆಗಿ, ನೋಡಿಲಿ ಸಿಂಚನಾಗೆ ಹೊಟ್ಟೆ ನೋವುತ್ತಿದ್ಯಂತೆ, ಅಡುಗೆ ಮಾಡಲು ಆಗ್ತಿಲ್ಲ ಎಂದು ಹೇಳುತ್ತಿದ್ದಾಳೆ, ಬಾ ಹೆಲ್ಪ್ ಮಾಡು ಎಂದು ಕರೆದನು. ಎಂದೂ ಸುಳ್ಳು ಹೇಳದವನು ಇಂದು ಸುಳ್ಳು ಹೇಳುತ್ತಿರುವುದನ್ನು ನೋಡಿದ ಸಿಂಚನ ಬೆರಗಾಗಿ ನಿಂತಿದ್ದಳು. ಒಬ್ಬಳೇ ಇದ್ದರೆ ಅವಳ ನೋವು ಹೆಚ್ಚಾಗುತ್ತದೆ, ಅದೇ ಸ್ವಲ್ಪ ಕೆಲಸದ ಕಡೆ ಗಮನ ಕೊಟ್ಟರೆ ನೋವು ಸ್ವಲ್ಪ ಕಡಿಮೆಯಾಗುತ್ತದೆ ಎಂದು ಹಾಗೆ ಹೇಳಿದ್ದನು. ಎಲ್ಲರ ನೋವಿಗೂ ಸ್ಪಂದಿಸುವವಳು, ತನ್ನವರಿಗೆ ಸ್ವಲ್ಪ ನೋವಾದರೂ ಸಹಿಸದವಳ ಜೀವ. ಅಂಥದ್ದರಲ್ಲಿ ತಾಯಿಯ ರೀತಿ ಇರುವ ಅತ್ತಿಗೆ ನೋವು ಎಂದರೆ ಸುಮ್ಮನೆ ಇರುವಳೆ? ಅಣ್ಣನ ಮಾತು ಕೇಳಿದವಳು ಒಡನೆ ಕೋಣೆಯ ಬಾಗಿಲು ತೆರೆದು ಹೊರಗೆ ಬಂದು ಸಿಂಚನ ಬಳಿ ಹೋಗಿ, ಅಕ್ಕ ಏನಾಯಿತು, ಹಾಸ್ಪಿಟಲ್ಗೆ ಹೋಗೋಣ ಎಂದು ತನ್ನ ನೋವನ್ನೆಲ್ಲ ಮರೆಮಾಚಿ ಅತಿ ಕಾಳಜಿಯಿಂದ ಕೇಳಿದಳು. ಅವಳ ಮಾತಿಗೆ ಏನು ಹೇಳಬೇಕು ಎಂದು ತೋಚದೆ ಕಂಗಾಲಾಗಿ ಸೂರ್ಯನನ್ನು ನೋಡುತ್ತಾ ನಿಂತಿದ್ದಳು ಸಿಂಚನ. ಸೂರ್ಯ ಕಣ್ಣಿನಲ್ಲಿಯೇ ಏನಾದರೂ ಹೇಳು ಎಂದು ಸನ್ನೆ ಮಾಡಿದ ನಂತರ, ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ ಅಷ್ಟೇ ಚಿನ್ನು, ಟ್ಯಾಬ್ಲೆಟ್ ಇತ್ತು ತಗೊಂಡಿದ್ದೀನಿ, ಸ್ವಲ್ಪ ಹೊತ್ತಿಗೆ ಸರಿ ಹೋಗುತ್ತೆ, ಹಾಸ್ಪಿಟಲ್ ಎಲ್ಲ ಏನೂ ಬೇಡ ಎಂದಳು. ಹೌದಾ, ಹಾಗಾದರೆ ನೀವು ಮಲಗಿ ರೆಸ್ಟ್ ಮಾಡಿ, ನಾನೇ ಅಡುಗೆ ಮಾಡ್ತೀನಿ ಎಂದು ಹೇಳುತ್ತಲೇ ಅಡುಗೆ ಮನೆ ಕಡೆ ನಡೆದಳು. ಚಿನ್ನು, ನಿನ್ನೊಬ್ಬಳಿಗೆ ಅಡುಗೆ ಮಾಡಲು ಕಷ್ಟ ಆಗುತ್ತೆ, ನಾನು ಕಿರಣ ಇಬ್ಬರು ನಿನಗೆ ಹೆಲ್ಪ್ ಮಾಡ್ತೀವಿ ಎಂದು ಸೂರ್ಯ ಕೂಡ ಅಡುಗೆ ಮನೆಗೆ ಬಂದರೆ, ಕಿರಣನ ಹೆಸರು ಕೇಳುತ್ತಿದ್ದ ಹಾಗೆ ಏನೂ ಬೇಡ ಅಣ್ಣ, ನಾನೇ ಅಡುಗೆ ಮಾಡ್ತೀನಿ ಎಂದಳು ಕೋಪದಲ್ಲಿ. ಸರಿ ಬಿಡು ಕಿರಣ, ಬೇಡ ನಾನೇ ಹೆಲ್ಪ್ ಮಾಡ್ತೀನಿ ಬಾ ಎಂದು ತಂಗಿಯ ಜೊತೆ ಅಡುಗೆ ಮಾಡಲು ನಿಂತನು. ಈ ಬಾರಿ ಸೂರ್ಯನ ಮಾತಿಗೆ ಏನೊಂದು ಮಾತನಾಡದೆ ಸುಮ್ಮನೆ ಸಾಂಬಾರು ಮಾಡಲು ನಿಂತಳು. ಕಿರಣ, ಇವರಿಗೆ ಕೆಲಸ ಇಲ್ಲದೆ ಏನು ಮಾಡ್ತಿದ್ದಾರೆ ಪಾಪ ನೋಡು, ಇವಾಗ ಅವಳೊಬ್ಬಳೇ ಅಡುಗೆ ಮಾಡುವ ಹಾಗೆ ಆಯಿತು ಎಂದಳು ಕಿರಣನ ಪಕ್ಕ ಕುಳಿತು ಸಿಂಚನ. ಸಿಂಚನ, ನೀನು ಬೇಜಾರಾಗಬೇಡ, ಅವಳು ನಾಲ್ಕು ಗೋಡೆಯ ಮಧ್ಯೆ ಕುಳಿತರೆ ಇನ್ನೂ ಹೆಚ್ಚು ದುಃಖಪಡುತ್ತಾಳೆ. ಈ ರೀತಿ ಕೆಲಸದಿಂದನಾದರೂ ನೋವನ್ನು ಮರೆಯಲಿ ಬಿಡು ಎಂದು ಸಾಧಾರಣವಾಗಿ ನುಡಿದನು ಕಿರಣ. ಮೌನದಲ್ಲೇ ಅಡಿಗೆ ಮಾಡಿದವಳು ಅವಳೇ ಎಲ್ಲರಿಗೂ ಬಡಿಸಿದಳು. ಊಟ ಬಡಿಸುವಾಗಲೂ ಕಿರಣನನ್ನು ಕತ್ತೆತ್ತಿ ನೋಡಲಿಲ್ಲ. ಕಿರಣ ಮಾತ್ರ ಅವಳ ಮೇಲಿನ ಕಣ್ಣು ಕೀಳದಾಗಿದ್ದನು. ಎಲ್ಲರಿಗೂ ಊಟ ಬಡಿಸಿದವಳು ಸಿಂಚನ. ನಾನೇ ಪಾತ್ರೆ ತೊಳೆಯುತ್ತೇನೆ ಎಂದರೂ ಕೇಳದೆ ಅವಳೇ ಅಡುಗೆ ಮನೆಯನ್ನು ಸ್ವಚ್ಛ ಮಾಡಿ ಪಾತ್ರೆ ತೊಳೆದು ಬರುವಷ್ಟರಲ್ಲಿ ಕಿರಣ ಕೋಣೆಯೊಳಗೆ ಮಂಚದ ಮೇಲೆ ಮಲಗಿ ಓದುವ ರೀತಿ ಒಂದು ಪುಸ್ತಕ ಹಿಡಿದು ಅಡ್ಡಾಗಿದ್ದನು. ಬಾಗಿಲಾಕಿ ಒಳ ಬಂದವಳು ಮಲಗಿದ್ದವನ ಕಡೆ ನೋಡದೆ ತನ್ನ ಪಾಡಿಗೆ ತಾನು ಒಂದು ಬದಿಗೆ ಮಲಗಿದಳು. ಅವಳ ಈ ನಡೆಯನ್ನು ಕಿರುಗಣ್ಣಿನಲ್ಲಿಯೇ ನೋಡುತ್ತಿದ್ದವನು ಕೊನೆಗೂ ತನ್ನ ಮೌನವನ್ನು ಮುರಿದು, ಲೇ ಚಿನ್ನು, ಏನಾಗಿದೆ ನಿನಗೆ, ಯಾಕೆ ನನ್ನ ಜೊತೆ ಮಾತನಾಡದೆ ಹಾಗೆ ಕದ್ದು ಓಡಾಡುತ್ತಿದ್ದೀಯ? ನಾನು ಹಾಗೆ ನಿನ್ನಿಂದ ವಿಷಯ ಮುಚ್ಚಿಡಲು ಕಾರಣ ಕೂಡ ಇತ್ತು, ಅದು ಈಗಾಗಲೇ ನಿನಗೆ ಗೊತ್ತಿದೆ, ಮತ್ತೆ ಯಾಕೆ ನನ್ನನ್ನು ಅವಾಯ್ಡ್ ಮಾಡುತ್ತಿದ್ದೀಯ ಎಂದು ಇನ್ನೂ ಅವಳ ಮೌನವನ್ನು ಸಹಿಸದವನು ಮಲಗಿದ್ದವಳ ಪಕ್ಕ ಕುಳಿತು ಕೇಳಿದನು. ಕಿರಣ, ಅಷ್ಟೊಂದು ಮಾತನಾಡಿದರೂ ಒಂದೇ ಒಂದು ಕೂಡ ಮಾತು ಆಡದವಳು ಎದ್ದು ಕುಳಿತು, ನಾಳೆ ನಾನು ಊರಿಗೆ ಹೋಗ್ತಿದ್ದೀನಿ ಎಂದಳು. ಅವಳ ಮಾತಿನ ದಾಟಿಯನ್ನು ನೋಡಿದವನ ಮುಖ ಬಿಗಿದುಕೊಂಡಿತು. ಪರ್ಮಿಷನ್ ಕೇಳ್ತಿದ್ಯೋ ಅಥವಾ ಹೋಗ್ತಿದ್ದೀನಿ ಎಂದು ಹೇಳ್ತಿದ್ದೀಯಾ ಎಂದನು ಕೋಪದಲ್ಲಿ. ಪರ್ಮಿಷನ್ ಕೇಳ್ತಿಲ್ಲ, ಅದರ ಅವಶ್ಯಕತೆಯೂ ನನಗಿಲ್ಲ, ಹೋಗ್ತಿದ್ದೀನಿ ಎಂದು ಹೇಳಿದೆ ಅಷ್ಟೆ ಎಂದಳು. ಈಗಲೂ ಅವಳ ನೋಟ ಬೇರೆಡೆಯೇ ಇತ್ತು.
ನಾನು ಬೇಡ ಅನ್ನಲ್ಲ, ಸರಿ ಆಯಿತು, ಹೋಗಿದ್ದು ಬಾ, ಆದರೆ ನಾಳೆ ನಾನು ನಿನ್ನ ಜೊತೆ ಬರ್ತೀನಿ, ನಾನೇ ನಿನ್ನನ್ನು ಊರಿಗೆ ಬಿಟ್ಟು ವಾಪಸ್ ಬರ್ತೀನಿ ಎಂದರೆ, ನೀವೇನು ಬರುವುದು ಬೇಡ, ನಾನೊಬ್ಬಳೇ ಹೋಗ್ತೀನಿ, ಆದರೆ ಮತ್ತೆ ವಾಪಸ್ ಬರಲ್ಲ ಎಂದಳು. ಅವಳ ಒಗಟಿನಂತಹ ಮಾತುಗಳನ್ನು ಅರ್ಥವಾಗದೆ ಆಶ್ಚರ್ಯದಲ್ಲಿ ಅವಳನ್ನೇ ನೋಡುತ್ತಿದ್ದವನು, ಏನು ಹೇಳ್ತಿದ್ದೀಯಾ? ವಾಪಸ್ ಬರಲ್ಲ ಅಂದರೆ ನಿನ್ನ ಮಾತಿನ ಅರ್ಥ ಏನು ಎಂದು ಹುಬ್ಬುಗಂಟಿಕ್ಕಿ ಕೇಳಿದನು. ಆಗಲೇ ಚಿನ್ನು ಮಾತಿಂದ ಕಿರಣನ ಕೋಪ ಹೆಚ್ಚಾಗುತ್ತಿತ್ತು. ಈಗಾಗಲೇ ನಿಮಗೆ ಅರ್ಥವಾಗಿರಬೇಕು ಎಂದು ತಿಳಿದುಕೊಂಡಿದ್ದೇನೆ, ಅದನ್ನು ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ ಎಂದಳು. ನಿನ್ನ ಒಗಟಿನ ರೀತಿ ಮಾತುಗಳು ನನಗೆ ಹೇಗೆ ಅರ್ಥವಾಗಬೇಕು ಹೇಳು? ಅದೇನು ಮಾತನಾಡುತ್ತಿದೆಯಾ ಎಂದು ಒಂದೂ ಅರ್ಥವಾಗುತ್ತಿಲ್ಲ, ಸರಿಯಾಗಿ ಬಿಡಿಸಿ ಹೇಳು ಎಂದು ಅವಳ ರಟ್ಟೆ ಹಿಡಿದು ಕೇಳಿದನು. ಅವನಿಂದ ರಟ್ಟೆ ಬಿಡಿಸಿಕೊಂಡವಳು, ನಾಳೆ ನಾನು ಊರಿಗೆ ಹೋಗುತ್ತಿದ್ದೇನೆ, ಅಷ್ಟೇ ಅಲ್ಲ ನಿಮ್ಮ ಜೀವನದಿಂದಲೂ ಕೂಡ ದೂರ ಹೋಗ್ತಿದ್ದೀನಿ, ನೀವು ಇನ್ನೊಂದು ಮದುವೆಯಾಗಿ ಅವಳು ಎಂದಳು. ಅವಳ ಈ ಮಾತು ಕೇಳಿದ ಕಿರಣನಿಗೆ ಬರಸಿಡಿಲು ಬಡಿದಂತಾಗಿತ್ತು. 5 ವರ್ಷಗಳ ಕಾಲ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮದುವೆಯಾಗಿದ್ದವನನ್ನು ಈಗ ತನ್ನನ್ನು ಮರೆತು ಇನ್ನೊಂದು ಮದುವೆಯಾಗು ಎಂದರೆ ಇದಕ್ಕೆ ಅಷ್ಟು ಸುಲಭವಾಗಿ ಅವನ ಹೃದಯ ಒಪ್ಪುವುದೇ? ಚಿನ್ನು ಮಾತಿನಲ್ಲಿ ಹೇಳಿದಷ್ಟು ಸುಲಭವಲ್ಲ ಇನ್ನೊಂದು ಮದುವೆಯಾಗುವುದು. ಈ ಮಾತು ಕೇಳಿದವನು ಚಿನ್ನುವನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಒಡನೆಯೇ ಅವಳ ಕಪಾಳಕ್ಕೆ ಜೋರಾಗಿ ಬಾರಿಸಿದವನು, ಜೀವನ ಅಂದರೆ ಮಕ್ಕಳ ಆಟ ಎಂದು ತಿಳಿದಿದ್ದೀಯಾ? ನಾನು ನಿನ್ನನ್ನು ಬಿಟ್ಟು ಇನ್ನೊಂದು ಮದುವೆ ಆಗ್ತೀನಿ ಎಂದು ಅದು ಹೇಗೆ ನೀನು ತಿಳಿದುಕೊಂಡೆ? ಅಲ್ಲದೆ ನನ್ನನ್ನು ಬಿಟ್ಟು ನೀನು ಇರ್ತೀಯಾ? ಅದು ನಿನ್ನಿಂದ ಸಾಧ್ಯನಾ? ಮತ್ತೆ ಈ ಮಾತು ನಿನ್ನ ಬಾಯಿಂದ ಬಂದರೆ ನಿನ್ನ ನಾಲಿಗೆಯನ್ನು ಸೀಳಿಬಿಡ್ತೀನಿ. ಮುಂದಿನ ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಎಂದು ಬದುಕುತ್ತಿರುವವನು ನಾನು. ಹಾಗಿರುವಾಗ ನನಗೆ ಇನ್ನೊಂದು ಮದುವೆ ಮಾಡಲು ಹೊರಟಿದ್ದೀಯ? ನಿನ್ನ ಧೈರ್ಯವನ್ನು ಮೆಚ್ಚಲೇಬೇಕು. ದೊಡ್ಡ ದೊಡ್ಡ ಮಾತನಾಡುಗಳನ್ನು ಆಡುವಷ್ಟು ಸುಲಭವಾಗಿ ದೊಡ್ಡವಳಾಗಿ ಬೆಳೆದಿದ್ದೀಯಾ ನೀನು ಎಂದು ಕಿರಣ ಕೋಪದಲ್ಲಿ ಹೇಳಿದನು. ಚಿನ್ನುವಿನ ಮಾತು ಕೇಳಿದ ಕಿರಣನಿಗೆ ಕೋಪ ತಾರಕಕ್ಕೇರಿತು. ಅದೇ ಕೋಪದಲ್ಲಿ ಚಿನ್ನುವಿನ ಮೇಲೆ ಕೂಗಾಡಿದನು, ನೀವು ಏನೇ ಹೇಳಿದರೂ ಸರಿಯೇ, ನನ್ನ ನಿರ್ಧಾರ ಮಾತ್ರ ಬದಲಾಗುವುದಿಲ್ಲ. ನಾನು ನಾಳೆ ಊರಿಗೆ ಹೋಗ್ತಿದ್ದೀನಿ. ಕಿರಣ ಹೊಡೆದ ಕೆನ್ನೆಯ ಮೇಲೆ ಕೈಯಿರಿಸಿ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಹೇಳಿದಳು, ನಿನ್ನೆಯಿಂದ ನಿನಗೆ ಹುಚ್ಚು ಹಿಡಿದಿದೆ, ಅದಕ್ಕೆ ಹೀಗೆಲ್ಲ ಆಡ್ತಿದ್ದೀಯ. ನಿನ್ನ ಜೊತೆ ಮಾತನಾಡಿ ಪ್ರಯೋಜನವಿಲ್ಲ ಎಂದು ಹೇಳಿದವನು ರಭಸದಿಂದ ಅಲ್ಲಿಂದ ಹೊರಟಿದ್ದನು. ಸೂರ್ಯ ಮಾತನಾಡಿಸಿದರೂ ಮಾತನಾಡದೆ ಉರಿಯುವ ಮುಖ ಹೊತ್ತು ಕೋಪದಲ್ಲಿ ಹೋದವನನ್ನೇ ಆಶ್ಚರ್ಯದಲ್ಲಿ ನೋಡುತ್ತಿದ್ದನು ಸೂರ್ಯ. ಸಿಂಚನ, ಇವನಿಗೆ ಏನಾಯಿತು? ಯಾಕೆ ಹೀಗೆ ಬಿರುಗಾಳಿಯ ಹಾಗೆ ಹೋಗ್ತಿದ್ದಾನೆ ಎಂದು ಹೆಂಡತಿಗೆ ಕೇಳಿದರೆ, ನನಗೇನು ಗೊತ್ತು, ಏನೋ ಇಬ್ಬರು ಮತ್ತೆ ಜಗಳ ಮಾಡಿಕೊಂಡಿರಬೇಕು, ಅದಕ್ಕೆ ಹಾಗೆ ಹೋಗಿದ್ದಾನೆ, ನಾನು ಕೇಳ್ತೀನಿ ಎಂದಳು. ಕಿರಣ ಅತ್ತ ಹೋಗುತ್ತಿದ್ದ ಹಾಗೆ ಇತ್ತ ಹಾಸಿಗೆಯ ಮೇಲೆ ಮಲಗಿ ಒಂದೇ ಸಮ ಅಳುತ್ತಿದ್ದಳು ಚಿನ್ನು ಅಳುವುದನ್ನು ನೋಡಿದ ಸಿಂಚನ ಏನೋ ಆಗಿದೆ ಎಂದು ತಿಳಿದವಳು ಅವಳನ್ನು ಕೇಳದೆ ತಕ್ಷಣಕ್ಕೆ ಕಿರಣನಿಗೆ ಕರೆ ಮಾಡಿದಳು. ಕರೆ ಸ್ವೀಕರಿಸಿದ ಕಿರಣ ಚಿನ್ನು ಆಡಿದ ಮಾತುಗಳೆಲ್ಲವನ್ನು ಹೇಳಿ ಕರೆ ತುಂಡರಿಸಿದ್ದನು. ಅಯ್ಯೋ ರಾಮ, ಈ ಹುಡುಗಿಗೆ ಏನಾಗಿದೆ? ಗಂಡನಿಗೆ ಇನ್ನೊಂದು ಮದುವೆ ಮಾಡಲು ಹೊರಟಿದ್ದಾಳೆ. ಕಿರಣ ಮೊದಲೇ ಕೋಪಿಷ್ಟ, ಅವನ ಬಳಿ ಹೋಗಿ ಈ ವಿಷಯವನ್ನು ಹೇಳಿದ್ದಾಳೆ. ಇನ್ನೂ ಅದೆಷ್ಟು ಕೋಪ ಮಾಡಿಕೊಂಡಿದ್ದಾನೋ ಗೊತ್ತಿಲ್ಲ. ಇನ್ನು ಸೂರ್ಯ ಅವರಿಗೆ ಈ ವಿಷಯ ತಿಳಿದರೆ ಅವರೆಷ್ಟು ಅಂದುಕೊಳ್ಳಲ್ಲ. ಇವರಿಬ್ಬರ ಮನಸ್ತಾಪ ಸಣ್ಣದಾಗಿದ್ದಾಗಲೇ ಇದಕ್ಕೆ ಇತಿಶ್ರೀ ಹಾಡಬೇಕು, ಇದನ್ನು ಹೀಗೆ ಬೆಳೆಯಲು ಬಿಟ್ಟರೆ ಅತಿರೇಕಕ್ಕೆ ಹೋಗುತ್ತದೆ ಎಂದು ಯೋಚಿಸಿದವಳು ತಕ್ಷಣ ಅನ್ನಪೂರ್ಣ ಮತ್ತು ಧರ್ಮೇಗೌಡರಿಗೆ ಕರೆ ಮಾಡಿ ಚಿನ್ನುವಿನ ಆರೋಗ್ಯದ ವಿಷಯ ತಿಳಿಸಿ ನಾಳೆಯೇ ಅಲ್ಲಿಗೆ ಬರ ಹೇಳಿದಳು. ಇತ್ತ ಮನೆಗೆ ಬಂದ ಕಿರಣ ಚಿನ್ನು ಮಾತುಗಳನ್ನು ನೆನೆಸಿಕೊಂಡು ಮನೆಯ ಕೆಲವು ವಸ್ತುಗಳನ್ನು ಕೋಪದಲ್ಲಿ ನೆಲದ ಪಾಲು ಮಾಡಿದ್ದನು. ಎಷ್ಟು ಧೈರ್ಯ ಇದ್ದರೆ ಅವಳು ನನ್ನನ್ನು ಇನ್ನೊಂದು ಮದುವೆ ಆಗು ಅಂತಾಳೆ? ನಾನು ಅವಳಿಗೆ ಯಾವತ್ತಾದರೂ ಮಗು ಬೇಕು ಎಂದು ಕೇಳಿದ್ದೀನ? ಅವಳಿಗೆ ಹೇಗೆ ಅರ್ಥ ಮಾಡಿಸುವುದು ಎಂದು ತಲೆಯ ಮೇಲೆ ಕೈ ಹೊತ್ತು ಕುಳಿತನು. ಕೆಲಸಕ್ಕೆ ಹೋಗಲು ತಯಾರಾಗುತ್ತಿದ್ದ ಸೂರ್ಯನ ಬಳಿ ಬಂದವಳು, ಅಣ್ಣ, ನಾನು ಇವತ್ತು ಊರಿಗೆ ಹೋಗೋಣ ಎಂದುಕೊಂಡಿದ್ದೀನಿ. ಊರಿಗೆ ಹೋದರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗುತ್ತದೆ ಎಂದು ಹೊರಟಿದ್ದೀನಿ ಎಂದರೆ, ಹೀಗೆ ದಿಢೀರ್ ಅಂತ ಹೊರಟರೆ ಹೇಗೆ ಚಿನ್ನು? ನೀನು ಒಬ್ಬಳೇ ಹೋಗುವುದು ಬೇಡ. ಅಲ್ಲದೆ ಕಿರಣನಿಗೆ ವಿಷಯವನ್ನು ಹೇಳಿಲ್ಲ. ಇನ್ನೊಂದೆರಡು ದಿನ ಇಲ್ಲಿಯೇ ಇರು. ಆಮೇಲೆ ನಾನು ಅಥವಾ ಕಿರಣ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕರೆದುಕೊಂಡು ಹೋಗಿ ಬಿಟ್ಟು ಬರ್ತೀವಿ ಎಂದನು. ಅವರಿಗೆ ವಿಷಯ ಹೇಳಿದ್ದೀನಿ ಅಣ್ಣ, ನನ್ನನ್ನು ಮೆಜೆಸ್ಟಿಕ್ಕಿಗೆ ಕರೆದುಕೊಂಡು ಹೋಗಿ ಬಿಡು ಸಾಕು, ನಾನು ಹೋಗ್ತೀನಿ ಎಂದಳು.
ಬೇಡ ಚಿನ್ನು, ನಿನ್ನನ್ನು ಅಷ್ಟು ದೂರ ಒಬ್ಬಳನ್ನೇ ಕಳಿಸಲು ನನ್ನ ಮನಸ್ಸು ಯಾಕೋ ಒಪ್ಪುತ್ತಿಲ್ಲ. ನೀನು ಊರಿಗೆ ಹೋಗಲೇಬೇಕು ಎಂದರೆ ನಾಳೆ ಕಿರಣನೇ ಕರೆದುಕೊಂಡು ಹೋಗಿ ಬಿಟ್ಟು ಬರ್ತಾನೆ. ಅವನಿಗೆ ಹೇಳ್ತೀನಿ, ಸುಮ್ಮನಿರು ಎಂದು ಹೇಳಿದನು. ಮೊದಲೇ ಚಿನ್ನುವಿನ ಮನಸ್ಥಿತಿ ಸರಿಯಾಗಿಲ್ಲ. ಈ ಸಮಯದಲ್ಲಿ ಅಷ್ಟು ದೂರ ಅವಳೊಬ್ಬಳನ್ನೇ ಕಳಿಸುವುದು ಬೇಡ ಎಂದು ಸೂರ್ಯನ ಯೋಚನೆಯಾಗಿತ್ತು. ಹೀಗೆ ಅಣ್ಣ ತಂಗಿ ಮಾತನಾಡುತ್ತಿರುವಾಗ ಅಲ್ಲಿಗೆ ಬಂದ ಸಿಂಚನ, ಚಿನ್ನು, ನೀನೇನು ಊರಿಗೆ ಹೋಗಬೇಕಾಗಿಲ್ಲ. ನಾನು ಅಪ್ಪ ಅಮ್ಮನನ್ನು ಇಲ್ಲಿಗೆ ಬರ ಹೇಳಿದ್ದೇನೆ. ರಾತ್ರಿ ಕರೆ ಮಾಡಿ ನಿನ್ನ ಆರೋಗ್ಯದ ಬಗ್ಗೆ ಎಲ್ಲವನ್ನು ಹೇಳಿದ್ದೇನೆ. ಅವರಿಂದ ವಿಷಯ ಮುಚ್ಚಿಡುವುದು ತಪ್ಪು ಎನಿಸಿತು. ಅದಕ್ಕೆ ಎಲ್ಲವನ್ನು ಹೇಳಿದ್ದೇನೆ. ಇಬ್ಬರು ಇವತ್ತು ಇಲ್ಲಿಗೆ ಬರುತ್ತಿದ್ದಾರೆ ಎಂದಳು. ಈ ವಿಷಯ ಸೂರ್ಯನಿಗೂ ಕೂಡ ಗೊತ್ತಿರಲಿಲ್ಲ. ಅವನು ಕೂಡ ಸಿಂಚನಾಳನ್ನು ಹೌದಾ ಎಂದು ಆಶ್ಚರ್ಯದಲ್ಲಿ ಕೇಳಿದನು. ಸಿಂಚನ ಹೌದು ಎಂದರೆ, ಅಕ್ಕ, ಅಪ್ಪ ಅಮ್ಮನಿಗೆ ಯಾಕೆ ವಿಷಯ ಹೇಳಿದ್ರಿ? ಸುಮ್ಮನೆ ಅವರಿಗೆ ನೋವು ಕೊಟ್ಟ ಹಾಗೆ ಆಗುತ್ತೆ. ಇಷ್ಟು ದಿನ ನೆಮ್ಮದಿಯಾಗಿದ್ದವರು ಈಗ ನನ್ನ ಆರೋಗ್ಯದ ಬಗ್ಗೆ ಚಿಂತಿಸಿ ಅವರು ನೋವು ಪಡುತ್ತಾರೆ ಎಂದಳು. ಈ ಮಾತನ್ನು ಕೇಳಿದ ಸಿಂಚನ ಚಿನ್ನುವಿನ ಬಳಿ ಬಂದು ಅವಳ ಕೈ ಹಿಡಿದು, ಅಪ್ಪ ಅಮ್ಮ ವಿಷಯ ತಿಳಿದರೆ ನೋವು ಪಡುತ್ತಾರೆ ಎಂದು ಅವರ ಬಳಿ ವಿಷಯವನ್ನು ಮುಚ್ಚಿಡಲು ಹೇಳುತ್ತಿದ್ದೀಯ. ಆದರೆ ಕಿರಣ, ನೀನು ನೋವು ಪಡುತ್ತೀಯಾ ಎಂದು ವಿಷಯ ಮುಚ್ಚಿಟ್ಟಿದ್ದು ತಪ್ಪಾ ಚಿನ್ನು ಎಂದು ಪ್ರಶ್ನೆ ಮಾಡಿದಳು. ಸಿಂಚನ ಮಾತಿಗೆ ತಬ್ಬಿಬ್ಬುಗೊಂಡವಳು ಅವಳಿಗೆ ಏನು ಉತ್ತರ ನೀಡುವುದು ಎಂದು ತಿಳಿಯದೆ ಪದಗಳಿಗಾಗಿ ತಡಕಾಡಿದಳು. ಮತ್ತೆ ಸಿಂಚನ ಮಾತು ಮುಂದುವರೆಸಿ, ನೀನು ಪ್ರೀತಿಸುವವರಿಗೆ ನಿನ್ನಿಂದ ಯಾವುದೇ ನೋವಾಗಬಾರದು ಎಂದು ಹೇಗೆ ಯೋಚಿಸುತ್ತೀಯೋ ಹಾಗೆ ಕಿರಣ ಮತ್ತು ಸೂರ್ಯ ಇಬ್ಬರು ಯೋಚಿಸುವುದು ಎಂದವಳು. ಸೂರ್ಯ ಅಲ್ಲಿಂದ ಎದ್ದು ಹೋಗಿದ್ದನ್ನು ನೋಡಿ, ರಾತ್ರಿ ನೀನು ಕಿರಣನ ಬಳಿ ಆಡಿರುವ ಮಾತಿನಿಂದ ಅವನಿಗೆ ಅದೆಷ್ಟು ನೋವಾಗಿದೆ ಎಂದು ಅಂದಾಜಿದೆಯಾ ನಿನಗೆ? ನೀನೇ ಬೇಕು ಎಂದು ಅಷ್ಟು ವರ್ಷ ಕಾದು ಮದುವೆಯಾಗಿರುವ ಅವನನ್ನು ಇನ್ನೊಂದು ಮದುವೆಯಾಗು ಎಂದರೆ ಅವನು ಹೇಗೆ ಸಹಿಸುತ್ತಾನೆ ಚಿನ್ನು ಎಂದು ಸಿಂಚನ ಹೇಳಿದರೆ, ಅಕ್ಕ, ಈ ವಿಷಯ ನಿಮಗೆ ಹೇಗೆ ಗೊತ್ತು ಎಂದು ಆಶ್ಚರ್ಯದಲ್ಲಿ ಸಿಂಚನಾಳನ್ನು ಕೇಳಿದಳು. ಕಿರಣ ಇಲ್ಲಿಂದ ಕೋಪದಲ್ಲಿ ಹೋಗಿದ್ದನ್ನು ನೋಡಿದೆ. ನಿನ್ನ ಬಳಿ ಕೇಳೋಣ ಎಂದು ಬಂದೆ. ಆದರೆ ನೀನು ಅಳುತ್ತಿರುವ ಕಾರಣ ನಿನ್ನನ್ನು ಏನೂ ಕೇಳದೆ ಕಿರಣನಿಗೆ ಕರೆ ಮಾಡಿದೆ. ಆಗ ಅವನು ಎಲ್ಲವನ್ನು ಹೇಳಿದ. ಆದರೆ ಈ ವಿಷಯ ನಿಮ್ಮಣ್ಣನಿಗೆ ಗೊತ್ತಿಲ್ಲ ಎಂದಳು. ಇನ್ನೇನು ಮಾಡಲಿ ಅಕ್ಕ, ನನ್ನಿಂದ ಆ ಮನೆಗೆ ಒಂದು ಮಗುವನ್ನು ಕೊಡಲು ಆಗುವುದಿಲ್ಲ. ಇನ್ನೊಂದು ಮದುವೆಯಾಗಿ ಅವರಾದರೂ ಮಕ್ಕಳು ಸಂಸಾರ ಎಂದು ಸುಖವಾಗಿರಲಿ ಎಂದು ಹಾಗೆ ಹೇಳಿದೆ. ನನ್ನ ಮಾತಿನಿಂದ ಅವರಿಗೆ ಅಷ್ಟೊಂದು ನೋವಾಗುತ್ತದೆ ಎಂದು ನಾನು ತಿಳಿದಿರಲಿಲ್ಲ. ಆದರೆ ನನ್ನ ಬಳಿ ಇನ್ಯಾವ ದಾರಿಯೂ ಇಲ್ಲ ಅಕ್ಕ ಎಂದು ಸಿಂಚನಾಳನ್ನು ತಬ್ಬಿ ಅಳಲು ಶುರು ಮಾಡಿದಳು. ಅಲ್ಲ ಚಿನ್ನು, ಮಕ್ಕಳಾಗಲಿಲ್ಲ ಎಂದರೆ ಬೇರೆ ಮದುವೆಯಾಗುವುದೊಂದೇ ದಾರಿಯಲ್ಲ, ಅದಕ್ಕೆ ಪರ್ಯಾಯ ದಾರಿಗಳಿವೆ. ಅದನ್ನು ಯಾಕೆ ನೀನು ಯೋಚಿಸಲಿಲ್ಲ? ಅಲ್ಲದೆ ನಿನಗೆ ಮಕ್ಕಳೇ ಆಗುವುದಿಲ್ಲ ಎಂದು ಖಡಾಖಂಡಿತವಾಗಿ ವೈದ್ಯರು ಹೇಳಿಲ್ಲ. ಇನ್ನೂ ಸಮಯವಿದೆ. ಇಷ್ಟು ಬೇಗ ನೀನು ಆತುರವಾಗಿ ಈ ನಿರ್ಧಾರ ಮಾಡಿರುವುದು ತಪ್ಪು ಅನಿಸುತ್ತಿಲ್ವ ನಿನಗೆ? ಈಗಲೂ ಕಾಲ ಮಿಂಚಿ ಹೋಗಿಲ್ಲ. ನಿನ್ನ ತಲೆಯಲ್ಲಿರುವ ಕೆಟ್ಟ ಯೋಚನೆಗಳೆಲ್ಲವನ್ನು ತೆಗೆದುಹಾಕಿ ನೆಮ್ಮದಿಯಾಗಿರು. ಅಲ್ಲದೆ ಇಂತಹ ವಿಷಯಗಳನ್ನು ದೊಡ್ಡವರಿಂದ ಮುಚ್ಚಿಡುವುದು ತಪ್ಪು. ಅದಕ್ಕೆ ಹೇಳಿದೆ, ಅಪ್ಪ ಅಮ್ಮ ಇಬ್ಬರು ಬರ್ತಿದ್ದಾರೆ. ನಾವು ಆಫೀಸಿನಿಂದ ಬರುವಷ್ಟರಲ್ಲಿ ಅವರು ಬರ್ತಾರೆ. ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿಟ್ಟಿದ್ದೀನಿ, ರೈಸ್ ಮಾಡಿಕೊಂಡು ಊಟ ಮಾಡು ಜೋಪಾನ ಎಂದು ಹೇಳಿ ಇಬ್ಬರು ಕಚೇರಿಗೆ ಹೊರಟರು. ಇತ್ತ ಕಿರಣ ಬೆಳಗ್ಗೆ ತಿಂಡಿಯನ್ನೂ ಕೂಡ ತಿನ್ನದೆ ಅನ್ಯಮನಸ್ಕನಾಗಿಯೇ ಕಚೇರಿಗೆ ಹೊರಟನು. ಕರೆ ಮಾಡಿ ಚಿನ್ನುವನ್ನು ಮಾತನಾಡಿಸಬೇಕು ಎನಿಸಿದರೂ ಅವಳು ಹೇಳಿದ ಮಾತಿನಿಂದ ನೊಂದುಕೊಂಡಿದ್ದವನು ಅವಳಿಗೆ ಈ ಕರೆಯಾಗಲಿ ಮೆಸೇಜ್ ಆಗಲಿ ಯಾವುದನ್ನು ಮಾಡಿರಲಿಲ್ಲ. ಕಿರಣ, ಅವಳಿನ್ನೂ ಚಿಕ್ಕವಳು, ಏನೋ ಮಾತಾಡ್ತಾಳೆ ಎಂದು ನೀನು ಯಾಕೆ ಇಷ್ಟು ಬೇಜಾರಾಗಿದ್ದೀಯಾ? ನಾನು ಬೆಳಿಗ್ಗೆ ಅವಳ ಬಳಿ ಮಾತನಾಡಿದ್ದೇನೆ. ಅಲ್ಲದೆ ಇವತ್ತು ಅಪ್ಪ ಅಮ್ಮ ಊರಿನಿಂದ ಬರುತ್ತಾರೆ. ಅವರೇ ಅವಳ ಜೊತೆ ಮಾತನಾಡುತ್ತಾರೆ. ಅವಳ ಮನಸ್ಸು ಖಂಡಿತ ಬದಲಾಗುತ್ತೆ. ನೀನೇನು ಬೇಜಾರಾಗಬೇಡ ಎಂದು ಕಚೇರಿಯಲ್ಲಿ ಕಿರಣನಿಗೆ ಧೈರ್ಯ ಹೇಳಿದಳು ಸಿಂಚನ. ಇತ್ತ ಚಿನ್ನುಗೆ ಗಂಡನ ಕರೆಯಿಲ್ಲದೆ ಮೆಸೇಜ್ ಇಲ್ಲದೆ ಒಂದೊಂದು ಕ್ಷಣವನ್ನು ಒಂದೊಂದು ಯುಗದ ಹಾಗೆ ಕಳೆಯುತ್ತಿದ್ದಳು. ತಾನೇ ಕರೆ ಮಾಡೋಣ ಎಂದು ಯೋಚಿಸಿದರೂ ಇನ್ನೊಂದು ಮದುವೆಯಾಗಿ ಎಂದವಳು ಯಾವ ಮುಖ ಹೊತ್ತು ಕರೆ ಮಾಡಿ ಮಾತನಾಡುತ್ತಾಳೆ? ಅದಕ್ಕೆ ಅವಳ ಮನಸ್ಸು ಒಪ್ಪಲಿಲ್ಲ. ಬೆಳಗ್ಗೆ ಸಿಂಚನ ಮಾಡಿದ ಸಾಂಬಾರಿಗೆ ಅನ್ನ ಮಾಡಿ ಊಟಕ್ಕೆ ಕುಳಿತರೆ ತುತ್ತು ಅವಳ ಗಂಟಲಿನಿಂದ ಇಳಿಯುತ್ತಿರಲಿಲ್ಲ. ಒಂದು ಚೂರು ಊಟವನ್ನು ವ್ಯರ್ಥ ಮಾಡದವಳು ಇಂದು ತಟ್ಟೆಯಲ್ಲಿರುವ ಊಟ ತಿನ್ನಲಾಗದೆ ಹೆಣಗಾಡುತ್ತಿದ್ದಳು. ಅದೇ ಯೋಚನೆಯಲ್ಲಿ ಊಟದ ತಟ್ಟೆ ಹಿಡಿದು ಹೊರಗೆ ಬಂದವಳಿಗೆ ಕೆಳಗಡೆ ಒಂದು ನಾಯಿ 2 ಮರಿಗಳ ಜೊತೆ ಇರುವುದು ಕಂಡು ತಟ್ಟೆಯನ್ನು ಹಾಗೆ ತೆಗೆದುಕೊಂಡು ಹೋಗಿ ನಾಯಿಗೆ ಮತ್ತು ಮರಿಗಳಿಗೆ ಎಲ್ಲ ಅನ್ನವನ್ನು ಹಾಕಿ ಅಲ್ಲೇ ನಿಂತಳು. ಆ ನಾಯಿ
ತಾನು ತಿನ್ನದೆ ಮರಿಗಳಿಗೆ ತಿನ್ನಿಸುತ್ತಿರುವುದನ್ನು ನೋಡಿದವಳಿಗೆ ಒಡಲಾಳದಿಂದ ಸಂಕಟ ಆವರಿಸಿತು. ಆ ದೃಶ್ಯವನ್ನು ನೋಡಿದವಳು ಅಲ್ಲಿ ನಿಲ್ಲಲಾಗದೆ ಒಡನೆಯೇ ಮೇಲೆ ಬಂದು ಒಂದು ಲೋಟ ನೀರು ಕುಡಿದು ಹಾಗೆ ಮಲಗಿದಳು. ರಾತ್ರಿ ತುಂಬ ಸಮಯದ ತನಕ ಅಳುತ್ತಿದ್ದವಳಿಗೆ ಸರಿಯಾದ ನಿದ್ದೆ ಇಲ್ಲದೆ ಈಗ ಹಾಗೆ ಕಣ್ಣು ಮುಚ್ಚಿದಳು. ಅಪ್ಪ, ಅಮ್ಮ, ಯಾವಾಗ ಬಂದ್ರಿ ಎಂದು ಆಗ ತಾನೇ ಕಚೇರಿಯಿಂದ ಬಂದ ಸೂರ್ಯ ಅನ್ನಪೂರ್ಣ ಅವರ ಭುಜವನ್ನು ಬಳಸಿ ಕೇಳಿದನು. ಸೂರ್ಯನ ಹಿಂದೆ ಬಂದ ಸಿಂಚನ ಕೂಡ ಖುಷಿಯಲ್ಲಿ, ಅಪ್ಪ, ಅಮ್ಮ, ಎಷ್ಟೊತ್ತಿಗೆ ಬಂದ್ರಿ, ಇಲ್ಯಾಕೆ ನಿಂತಿದ್ದೀರಿ ಎಂದು ಅನ್ನಪೂರ್ಣ ಅವರನ್ನು ತಬ್ಬಿದಳು. ಬಂದು 10 ನಿಮಿಷ ಆಯಿತು. ಮನೆಗೆ ಬೀಗ ಹಾಕಿದ್ದೀರಲ್ಲ, ನೀವು ಇನ್ನೂ ಬಂದಿಲ್ಲ ಎಂದು ಗೊತ್ತಾಯಿತು, ಅದಕ್ಕೆ ಹಾಗೆ ಇಲ್ಲೇ ನಿಂತಿದ್ದೀವಿ ಎಂದರು ಅನ್ನಪೂರ್ಣ. ಅಮ್ಮ, ಮನೆಗೆ ಬೀಗ ಹಾಕಿಲ್ಲ, ಒಳಗೆ ಚಿನ್ನು ಇದ್ದಾಳೆ ಎಂದನು ಸೂರ್ಯ. ಹೌದೇನೋ, ನಮಗೆ ಗೊತ್ತೇ ಆಗಲಿಲ್ಲ ನೋಡು. ನಮ್ಮ ಹಳ್ಳಿಯ ಕಡೆ ಆದರೆ ಬಾಗಿಲಿಗೆ ದಪ್ಪ ಬೀಗ ಹಾಕ್ತೀವಿ, ಮನೆಯಲ್ಲಿ ಇದ್ದಾರೋ ಇಲ್ವೋ ಎಂದು ತಿಳಿಯುತ್ತದೆ. ಆದರೆ ಈ ಸಿಟಿಯಲ್ಲಿ ಎಲ್ಲರೂ ಬಾಗಿಲಿಗೆ ಬೀಗ ಮಾಡಿಸಿ ಒಳಗಿದ್ದಾರೋ ಹೊರಗಿದ್ದಾರೋ, ಬೀಗ ಹಾಕಿದ್ದಾರೋ ತೆಗೆದಿದ್ದಾರೋ ಎಂಬುದು ಒಂದೂ ತಿಳಿಯುವುದಿಲ್ಲ ನೋಡು ಎಂದರು ಧರ್ಮೇಗೌಡರು. ಸೂರ್ಯ, ಚಿನ್ನು ಹುಷಾರಾಗಿದ್ದಾಳ? ನಾವು ಇಷ್ಟು ಮಾತನಾಡುತ್ತಿದ್ದರೂ ಹೊರಗೆ ಬಂದಿಲ್ಲ ಎಂದು ಗಾಬರಿಯಲ್ಲಿ ಕೇಳಿದರು ಅನ್ನಪೂರ್ಣ. ಹಾಂ ಅಮ್ಮ, ಚೆನ್ನಾಗಿದ್ದಾಳೆ, ಮಲಗಿರಬೇಕು, ಅದಕ್ಕೆ ಮಾತನಾಡುವುದು ಕೇಳಿಸಿಲ್ಲ ಎಂದವನು ಚಿನ್ನು ಚಿನ್ನು ಎಂದು 4 ಬಾಗಿಲು ತಟ್ಟಿದನು. 4-5 ಬಾರಿ ಬಾಗಿಲು ತಟ್ಟಿದರೂ ಎಚ್ಚರವಾದವಳು, ಆಗಲೇ ಸಂಜೆ ಆಗಿದೆ, ಇಷ್ಟರ ತನಕ ಮಲಗಿದ್ದೀನ ಎಂದು ಎದ್ದವಳು ಬಾಗಿಲು ತೆಗೆದರೆ ಅಲ್ಲಿ ಅನ್ನಪೂರ್ಣ ಮತ್ತು ಧರ್ಮೇಗೌಡರನ್ನು ನೋಡಿ ಅಮ್ಮ ಎಂದು ಒಡನೆ ಅವರನ್ನು ತಬ್ಬಿದವಳ ಕಣ್ಣಿನಿಂದ ಕಂಬನಿ ಮಿಡಿದವು. ಬೆಳಗ್ಗೆಯಿಂದ ನೋವು ತಿಂದವಳಿಗೆ ಅಲ್ಲಿ ಅನ್ನಪೂರ್ಣ ಅವರನ್ನು ನೋಡಿ ಅವಳ ದುಃಖ ಇನ್ನೂ ಹೆಚ್ಚಾಗಿತ್ತು. ಹೊರಗೆ ನಿಂತು ಅಳುತ್ತಿದ್ದವಳನ್ನು ನೋಡಿದ ಸಿಂಚನ, ಚಿನ್ನು, ಅಪ್ಪ ಅಮ್ಮ ಇವಾಗಷ್ಟೇ ಬಂದಿದ್ದಾರೆ, ಒಳಗೆ ಬಾ, ಆಮೇಲೆ ಮಾತನಾಡೋಣ ಎಂದು ಅವಳೇ ಎಲ್ಲರನ್ನು ಒಳಗೆ ಕರೆದುಕೊಂಡು ಹೋದಳು. ಸಿಂಚನ ಫ್ರೆಶ್ ಆಗಿ ಬಂದು ಅಡಿಗೆ ಮನೆಗೆ ಕಾಫಿ ಮಾಡಲು ಹೋದರೆ ಸೂರ್ಯ ಕಿರಣನಿಗೆ ಕರೆ ಮಾಡಿ ಅಪ್ಪ ಅಮ್ಮ ಬಂದಿರುವ ವಿಷಯ ತಿಳಿಸಿ ಅಲ್ಲಿಗೆ ಬರ ಹೇಳಿದ್ದನು. ಸಿಂಚನ ಕಾಫಿ ತಯಾರಿಸುವಷ್ಟರಲ್ಲಿ ಕಿರಣನು ಬಂದಿದ್ದನು. ಅನ್ನಪೂರ್ಣ ಅವರು ನೆಲದ ಮೇಲೆ ಕುಳಿತಿದ್ದರೆ ಅವರ ತೊಡೆಯ ಮೇಲೆ ಮಲಗಿ ಅಳುತ್ತಿದ್ದಳು ಸಿಂಚನ. ನನ್ನ ಮಗಳು ಒಂದು ಇರುವೆಗೂ ಸಹ ನೋವು ಮಾಡಿದವಳಲ್ಲ, ಆದರೆ ಆ ದೇವರಿಗೆ ಅವಳ ಮೇಲೆ ಯಾಕಿಷ್ಟು ಕೋಪ? ತಿಳಿಯಾಗಿರುವ ನೀರಿಗೆ ಕಲ್ಲು ಎಸೆದ ಹಾಗೆ ಎಲ್ಲ ಸರಿಯಾಗಿರುವ ನನ್ನ ಮಗಳ ಬಾಳಿಗೆ ಈ ರೀತಿ ಬೆಂಕಿ ಇಟ್ಟಿದ್ದಾನೆ. ಅವಳು ಏನು ತಪ್ಪು ಮಾಡಿದ್ದಾಳೆ ಅಂತ ಅವಳ ಒಡಲನ್ನು ಬರಿದು ಮಾಡುತ್ತಿದ್ದಾನೆ ಎಂದು ಒಂದು ಕೈಯಲ್ಲಿ ಸೆರಗು ಬಾಯಿಗೆ ಅಡ್ಡ ಹಿಡಿದು ಇನ್ನೊಂದು ಕೈಯಲ್ಲಿ ಮಗಳ ತಲೆಯನ್ನು ನೀವುತ್ತಾ ಅವರು ಕೂಡ ಅಳುತ್ತಿದ್ದರು. ಅನ್ನಪೂರ್ಣ, ಮೊದಲೇ ಮಗು ಅಷ್ಟು ಅಳುತ್ತಿದೆ, ಅಂಥದ್ರಲ್ಲಿ ಅವಳ ಮುಂದೆ ನೀನು ಅತ್ತರೆ ಅವಳ ಅಳು ಇನ್ನೂ ಜೋರಾಗುತ್ತದೆ. ನಮ್ಮ 5 ಬೆರಳು ಒಂದೇ ಸಮ ಇರಲ್ಲ. ಹಾಗೆಯೇ ಹುಟ್ಟಿದ ಮನುಷ್ಯನಿಗೆ ಅವನ ಆಸೆಯಂತೆ ಎಲ್ಲವೂ ಸುಲಭವಾಗಿ ಸಿಕ್ಕರೆ ಅವನನ್ನು ಹಿಡಿಯಲು ಆಗುವುದಿಲ್ಲ. ಅದಕ್ಕೆ ಎಲ್ಲರಿಗೂ ಏನಾದರೂ ಒಂದು ಕೊರತೆಯನ್ನು ಇಟ್ಟಿರುತ್ತಾನೆ. ಹಾಗೆಯೇ ನನ್ನ ಕಂದನಿಗೆ ಈ ಕೊರಗು ಇಟ್ಟಿದ್ದಾನೆ ಅಷ್ಟೇ. ಅವನನ್ನು ಯಾಕೆ ಬೈಯುತ್ತೀಯ ನೀನು ಎಂದು ಹೇಳುವವರ ಗಂಟಲು ಕೂಡ ಕಟ್ಟಿತು. ಎಷ್ಟೇ ಆದರೂ ತನ್ನ ಮುದ್ದಿನ ಮಗಳು ಕಣ್ಣ ಮುಂದೆಯೇ ನೋವು ತಿನ್ನುವುದನ್ನು ಸಹಿಸದ ಜೀವ ಅವರದು. ಕುಳಿತಲ್ಲಿಂದ ಎದ್ದು ಕೈಕಟ್ಟಿ ಗೋಡೆಗೆ ಹೊರಗೆ ನಿಂತಿದ್ದ ಕಿರಣನ ಬಳಿ ಬಂದ ಧರ್ಮೇಗೌಡರು, ಕಿರಣ, ನನ್ನ ಮಗಳಿಗೆ ಮಕ್ಕಳಾಗುವುದಿಲ್ಲ ಎಂದು ಮದುವೆಗೆ ಮುಂಚೆಯೇ ತಿಳಿದರೂ ಸಹ ಅವಳನ್ನೇ ಮದುವೆ ಮಾಡಿಕೊಂಡಿದ್ದೀಯ. ನಿನ್ನ ಈ ಋಣವನ್ನು ನಾವು 7 ಜನ್ಮಕ್ಕೂ ತೀರಿಸಲು ಆಗುವುದಿಲ್ಲ ಎಂದು ಕಿರಣನ ಕೈ ಹಿಡಿದು ಹೇಳಿದರೆ, ಹಾಗೆಲ್ಲ ದೊಡ್ಡ ದೊಡ್ಡ ಮಾತು ಆಡಬೇಡಿ ಅಂಕಲ್, ನನಗೆ ನೋವಾಗುತ್ತದೆ. ನಿಮ್ಮ ಪ್ರೀತಿಯ ಋಣವೇ ನನ್ನ ಮೇಲೆ ಬೆಟ್ಟದಷ್ಟಿದೆ. ಎಲ್ಲರ ಪ್ರೀತಿಯಿಂದ ವಂಚಿತನಾಗಿ ಅನಾಥನಾಗಿ ಬೆಳೆಯುತ್ತಿದ್ದವನಿಗೆ ಎಲ್ಲರ ಪ್ರೀತಿಯನ್ನು ಧಾರೆ ಎರೆದವರು ನೀವುಗಳು. ಆ ಋಣವನ್ನು ನಾನು ಎಷ್ಟು ಜನ್ಮ ಎತ್ತಿದರೂ ತೀರಿಸಲು ಸಾಧ್ಯವಿಲ್ಲ. ಈಗಲೂ ನನಗೆ ಅವಳೇ ಒಂದು ಮಗು. ಅವಳ ಬಿಟ್ಟು ಅವಳಿಂದ ಬೇರೆ ಯಾವ ಮಗುವಿನ ನಿರೀಕ್ಷೆಯೂ ಇಲ್ಲ ಅಂಕಲ್. ಆದರೆ ಇದು ಅವಳಿಗೆ ಅರ್ಥವಾಗುತ್ತಿಲ್ಲ ಎಂದು ಮಡದಿಯ ಕಡೆಗೆ ನೋಡುತ್ತಾ ಹೇಳಿದನು. ಕಿರಣ ಯಾಕೆ ಹೀಗೆ ಹೇಳುತ್ತಿದ್ದಾನೆ ಎಂದು ಚಿನ್ನುಗೆ ಅರ್ಥವಾಗಿತ್ತು. ತನ್ನಮ್ಮನ ಮಡಿಲಿನಲ್ಲಿ ಮಲಗಿದ್ದವಳು ಹಾಗೆ ಕಣ್ಣೆತ್ತಿ ಕಿರಣನನ್ನು ನೋಡಿದರೆ ಅವನು ಕೂಡ ಇವಳನ್ನೇ ಕೋಪದಲ್ಲಿ ದುರುಗುಟ್ಟಿ ನೋಡುತ್ತಿದ್ದನು. ಅವನ ಕಣ್ಣಿನ ನೋಟವನ್ನು ಎದುರಿಸಲಾಗದೆ ಹಾಗೆ ಕಣ್ಣು ಬೇರೆಡೆಗೆ ಹೊರಳಿಸಿದಳು. ಅಮ್ಮ, ಈಗ ಇಷ್ಟೊಂದು ದುಃಖ ಪಡುವಂಥದ್ದು ಏನೂ ಆಗಿಲ್ಲ, ನೀನು ಸುಮ್ಮನಿರು ಎಂದವನು ಅನ್ನಪೂರ್ಣ ಅವರ ಪಕ್ಕ ನೆಲದಲ್ಲಿ ಕುಳಿತವನು ಚಿನ್ನುವನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು,
ಚಿನ್ನು, ಕಿರಣ ಹೇಳಿದ ಹಾಗೆ ನಮಗೆಲ್ಲ ನೀನೇ ಪುಟ್ಟ ಮಗು. ಹಾಗಿದ್ದ ಮೇಲೆ ನೀನು ಯಾಕೆ ಇಷ್ಟೊಂದು ಅಳುವುದು? ನನ್ನ ಪುಟಾಣಿ, ನೋವು ತಿನ್ನುವುದನ್ನು ನಾನು ಎಂದಿಗೂ ಸಹಿಸಲಾಗುವುದಿಲ್ಲ. ನಂಬಿದವರನ್ನು ಆ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಇನ್ನು ಕಾಲ ಮಿಂಚಿಲ್ಲ. ನನಗೆ ನಂಬಿಕೆ ಇದೆ. ನನ್ನ ಪುಟಾಣಿಗೆ ಖಂಡಿತ ಮಕ್ಕಳು ಆಗುತ್ತವೆ. ನೀನು ಮಾತ್ರ ನಿರಾಶಳಾಗಬೇಡ ಎಂದು ತಂಗಿಯ ತಲೆ ನೀವುತ್ತಾ ಸಮಾಧಾನ ಮಾಡಿದನು. ಒಬ್ಬರಿಗೊಬ್ಬರು ಎಷ್ಟೇ ಸಮಾಧಾನದ ಮಾತುಗಳನ್ನಾಡಿದರೂ ಎಲ್ಲರ ಮನದಲ್ಲಿಯೂ ನೋವಂತೂ ಇದ್ದೇ ಇತ್ತು. ಮುಂದುವರಿಯುವುದು. ಧನ್ಯವಾದಗಳು.